ಚಿಕ್ಕ ಮಕ್ಕಳಿಗಂತೂ ಈ ಸೇವ್ ಮಿಕ್ಸ್ಚರ್ ತುಂಬ ಇಷ್ಟ ಆಗುತ್ತೆ. ತುಂಬ ಅತಿ ಸುಲಭವಾಗಿ ಈಸಿಯಾಗಿ ಮಾಡುವಂತಹ ಒಂದು ಕ್ವಿಕ್ ರೆಸಿಪಿಯನ್ನು ನೋಡೋಣ ಬನ್ನಿ. ನೋಡಿ, ಇದನ್ನು ಪುಡಿ ಮಾಡಿ ತೋರಿಸ್ತೀನಿ. ನೋಡಿದರೆ ಎಷ್ಟು ಗರಿ ಗರಿಯಾಗಿದೆ ಅಂತ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ಒಂದು ಬೌಲ್ಗೆ 1 ಟೀ ಸ್ಪೂನ್ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಅಜ್ವೈನ್ ಅಂತ ಕೂಡ ಕರೀತಾರೆ. ಇದಕ್ಕೆ ನಾನು 1 ಲೋಟ ಬಿಸಿ ನೀರನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 1/4 ಗಂಟೆ ಹಾಗೆ ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿಟ್ಟು ಹಾಗೆ 1/4 ಗಂಟೆ ಬಿಡೋಣ. ಈಗ ಮತ್ತೊಂದು ಬೌಲ್ಗೆ ನಾನಿಲ್ಲಿ 3 ಸೌಟ್ ಕಡಲೆ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಕಡಲೆ ಹಸಿಟ್ಟನ್ನು ತಗೊಳ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಕಡಲೆ ಹಸಿಟ್ಟನ್ನು ತಗೊಳ್ಳಿ. ಈಗ ಯಾವ ಸೌಟ್ನಲ್ಲಿ ನಾನು ಕಡಲೆ ಹಸಿಟ್ಟು ಹಾಕಿದ್ನೋ ಅದೇ ಸೌಟಲ್ಲಿ 1 ಸೌಟ್ ಅಕ್ಕಿ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆ ಹಿಂಗು, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪೌಡ್ರನ್ನು ಹಾಕಿದ್ದೀನಿ. ಈಗ ನೋಡಿ, ಇಲ್ಲಿ ಅಜ್ವೈನ್ ಕರೆಕ್ಟಾಗಿ ನೆಂದಿದೆ. ಈಗ ಅದರಲ್ಲಿರುವಂತಹ ನೀರನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ. ಒಂದು ಚಳ್ನಿಗೆ ಹಾಕಿ ಅದನ್ನು ಸೋಸ್ಕೊಂಡಿರೋದು. ಮತ್ತು ಇನ್ನೂ ಸ್ವಲ್ಪ ನೀರು ಹಾಕಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಮಗೆ ಇಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಇದು ಒಂದು ಚಪಾತಿ ಹಿಟ್ಟಿನ ಥರ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಅಂಟುತ್ತಾ ಇರಬೇಕು. ಯಾಕೆ ಅಂದರೆ ನಾವು ಆ ರೀತಿ ಗಟ್ಟಿಯಾಗಿ ಏನಾದರೂ ಕಲಿಸ್ಕೊಂಡ್ರೆ ಅಲ್ಲಿ ಒತ್ತುವಾಗ ಅದು ಬರೋದಿಲ್ಲ. ಅದರಿಂದ ಸ್ವಲ್ಪ ತೆಳುವಾಗಿರಬೇಕು. ನೋಡಿ, ಇಷ್ಟು ತೆಳುವಾಗಿದ್ದರೆ ಸಾಕು. ಇದನ್ನು ಹೀಗೆ ಬಿಡೋಣ. ಈಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಕರೀಲಿಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದು ಚಕ್ಲಿ ಒರಳಿಗೆ ಈ ರೀತಿ ತೂತಿರುವಂತಹ ಒಂದು ಪ್ಲೇಟನ್ನು ಹಾಕಿದ್ದೀನಿ. ಇದರೊಳಗೆ ನಾನು ಈಗಾಗಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸೇವಿಗೆ ಮಿಕ್ಸ್ ಮಾಡ್ಕೊಂಡಿರುವ ಹಿಟ್ಟನ್ನು ಈ ರೀತಿ ವೃತ್ತಾಕಾರದಲ್ಲಿ ಈ ರೀತಿ ಮಾಡ್ಕೋಬೇಕು. ಇದನ್ನು ಕೈಯಲ್ಲೇ ಈ ರೀತಿ ಬಿಡಿಸಿ ಇದನ್ನು 5 ಸೆಕೆಂಡ್ಸ್ ಒಂದು ಸೈಡು ಮತ್ತು ಅನದರ್ ಸೈಡ್ 5 ಸೆಕೆಂಡ್ಸ್ ಬೇಯಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಇಲ್ಲಿ ಜಾಸ್ತಿ ಬೇಯಬೇಕನ್ನೋ ಅವಶ್ಯಕತೆ ಇಲ್ಲ. ತುಂಬ ಹೊತ್ತು ಎಣ್ಣೆಯಲ್ಲಿ ಕಾಯ್ತಾ ಇದ್ದರೆ ಅದು ಯೆಲ್ಲೋ ಕಲರಲ್ಲಿ ಇರೋದಿಲ್ಲ. ಸೇವು ಒಂದು ರೀತಿ ಆರೆಂಜ್ ಕಲರ್ ಬಂದುಬಿಡುತ್ತೆ. ಅದರಿಂದ ಆದಷ್ಟು ಯೆಲ್ಲೋ ಕಲರಲ್ಲಿ ಇರಬೇಕಾದ್ರೇ ನೀವು ಇದನ್ನು ತೆಗೆದಿಡಬೇಕು. ಹೀಗೆ ಪ್ರತಿಯೊಂದು ಬ್ಯಾಚ್ ಹಾಕುವಾಗ್ಲೂ ಎಣ್ಣೆ ಕಾದಿರಬೇಕು. ಕಾದಿರುವಂಥ ಎಣ್ಣೆಗೆ ಈ ರೀತಿ ನೀವು ಬಿಟ್ಟು ಕರಿಬೇಕು. ಈ ಒಂದು ಸೇವು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನು ಸೇವ್ ಪುರಿ, ಪಾನಿಪುರಿ, ದಹಿ ಪುರಿಗೆಲ್ಲ ಹಾಕಿ ತಿನ್ಬೋದು. ಮನೇಲೇ ಈ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ನಾವು ಪ್ರಿಸರ್ವ್ ಮಾಡಿಟ್ರೆ ಖಂಡಿತ 1 ವಾರಗಳ ಕಾಲ ಹಾಗೆ ಇಟ್ಟು ತಿನ್ಬೋದು. ಪ್ರತಿಯೊಂದು ಬ್ಯಾಚ್ ಹಾಕಬೇಕಾದ್ರೂ ಅಲ್ಲಿರುವಂತಹ ಎಣ್ಣೆ ತುಂಬ ಕ್ಲಿಯರ್ ಆಗಿರಬೇಕು. ಈಗ ಇದಕ್ಕೆ ಗಾರ್ನಿಷಿಗೆ ನಾನು ಕರಿಬೇವನ್ನು ಯೂಸ್ ಮಾಡ್ತಾಯಿದ್ದೀನಿ. ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇವ್ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಆದಷ್ಟು ನನ್ನ ವಿಡಿಯೋಗಳು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಆದ್ದರಿಂದ ನಿಮಗೆ ಈ ಚಾನಲ್ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.